ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಸ್ಟೇಟ್ ಕೌನ್ಸಿಲಿಂಗಿಂದ ಎಲ್ಲೋಗಿ ಅಪ್ಲೈ ಮಾಡಬೇಕಂತ. ಫಾರ್ಮ್ ಯೂನಿವರ್ಸಿಟಿ ಅಂತ ಸರ್ಚ್ ಮಾಡಿರಿ. ಫಾರ್ಮ್ ಯೂನಿವರ್ಸಿಟಿ ಅಂತ ಆದಮೇಲೆ KFU 2025 ಆ್ಯಂಡ್ 26 ಅಂತ ಬರುತ್ತೆ. ಅದು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನಿಮಗೆ ಫಾರ್ಮ್ ಯೂನಿವರ್ಸಿಟಿ ಅಂತ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 4/8/2025 ಇಂದ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಮಾಸ್ಟರ್ಸ್ ಆ್ಯಂಡ್ ಡಾಕ್ಟರಲ್ ಡಿಗ್ರಿ ಪ್ರೋಗ್ರಾಮ್ ವಿಲ್ ಬಿ ಕಮನ್ಸ್ ಫ್ರಮ್ 4 ಅಂತ ಕೊಟ್ಟಾರೆ. ಲಾಸ್ಟ್ ಡೇಟ್ ಆನ್ಲೈನ್ ಅಪ್ಲಿಕೇಶನ್ 30/8/2025. ಇಲ್ಲಿ ನಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಗೊತ್ತಿರಲ್ಲ. ಇಲ್ಲಿ ಇದೆ ನೋಡಿ 3 ಡಾಟ್. ಇಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಅಂತ ಇದೆ. ಯಾಕಂದರೆ ನಾವು ಫಸ್ಟಾಗಿ ಮಾಡ್ತಿರೋದ್ರಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಾವು ಲಾಗಿನ್ ಆಗಿ ಅಪ್ಲಿಕೇಶನ್ ಆಗಬೇಕಾಗ್ತೈತಿ. ರಿಜಿಸ್ಟ್ರೇಷನಿಗೆ ಹೋಗಿದ್ಮೇಲೆ ಇಲ್ಲಿ ಮತ್ತೆ ಅದೇ ಕೊಡ್ತಾರೆ ನೋಡಿರಿ, 4/8/25 ಮತ್ತು 38 ಲಾಸ್ಟ್ ಡೇಟು. ಆನ್ಲೈನ್ ಡೇಟ್ ಟು ಪೇ ಅಪ್ಲಿಕೇಶನ್ ಫೀ ಅದನ್ನು ಕೊಟ್ಟಿಲ್ಲ. ಬೇಕಾದ್ರೆ ನೀವು ಅದನ್ನೆಲ್ಲ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಅಂದರೆ ನೀವು ಅದನ್ನು ಮಾಡ್ಕೋಬೋದು. ಅದನ್ನ ಡೇಟ್ ಕೊಡ್ತಾರೆ ನಿಮಗೆ, ಯಾವಾಗ ಅಡ್ಮಿಷನ್ ಡೇಟು ಅದೆಲ್ಲ ಯಾವಾಗ ಬರುತ್ತೆ, ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅಂತ. ಆ ಡೇಟು ಅನೌನ್ಸ್ ಆಗಿಲ್ಲ, ಅನೌನ್ಸ್ ಮಾಡ್ತಾರೆ. ಬಟ್ ಇಲ್ಲಿ ಜನರಲ್ ಫೀ ಎಷ್ಟಿದೆ, OBCಗೆ 2,700 ರೂಪಾಯಿ ಇದೆ. SC ST ಮತ್ತು ಕ್ಯಾಟಗರಿ 1 ಅವರಿಗೆ 1,350 ರೂಪಾಯಿ ಇದೆ. ಸ್ಟೂಡೆಂಟ್ ಇನ್ ಸ್ಟೇಟ್ ಅದರ್ ದೆನ್ ಕರ್ನಾಟಕ ಅವ್ರಿಗೂ ಕೂಡ 2,700 ರೂಪಾಯಿ ಇದೆ. ಟ್ರಾನ್ಸಾಕ್ಷನ್ ಚಾರ್ಜಸ್ ಅಪ್ಲಿಕೇಬಲ್. ನೀವು ಬೇಕಾದ್ರೆ ಬುಲೆಟ್ ಪಾಯಿಂಟ್ಸ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸ್ಯಾಂಪಲ್ ಅಪ್ಲಿಕೇಶನ್ ಫಾರ್ಮ್ ಕೂಡ ನೋಡ್ಬೋದು. ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಕೂಡ ನೋಡ್ಬೋದು. ಕ್ಯಾಂಡಿಡೇಟ್ ಅಪ್ಡೇಟ್ ದ ಫೋಟೋ, ಸಿಗ್ನೇಚರ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಆ್ಯಂಡ್ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗ್ತೈತಿ. ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಷನ್. ಒಂದು ಸರಿ ನೀವು ಸಬ್ಮಿಷನ್ ಮಾಡೋಕ್ಕಿಂತ ಮುಂಚೆ ಎಲ್ಲದೂ ನೋಡ್ಕೊಂಡು ಒಂದು ಸರಿ ಸಬ್ಮಿಷನ್ ಮಾಡಬೇಕಾಗ್ತೈತಿ. ಆಮೇಲೆ ಪ್ರಿಂಟ್ ತಕ್ಕೋಬೋದು. ಇದು ಫಸ್ಟ್ ಏನೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂದ್ರೆ, ಡಾಕ್ಯುಮೆಂಟ್ಸ್ ಟು ಬಿ ಅಪ್ಲೋಡೆಡ್ ಏನಂದರೆ ಡಾಕ್ಯುಮೆಂಟ್ಸ್ ಫೋಟೋ ಮತ್ತು ಸಿಗ್ನೇಚರ್ ಹೇಳಿದ್ನಲ್ಲ, ಮತ್ತು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಕೂಡ ಕೊಡಬೇಕು. ಮದರ್ ಮತ್ತು ಗಾರ್ಡಿಯನ್ ಸಿಗ್ನೇಚರ್ ಶುಡ್ ಬಿ ಇನ್ JPEG ಫಾರ್ಮೆಟ್ ಒಳಗೆ ಕೊಡಬೇಕು. ಓನ್ಲಿ ಆ್ಯಂಡ್ ಸೈಜ್ ಶುಡ್ ನಾಟ್ ಬಿ ಮೋರ್ ದೆನ್ 40 KB ಈಚ್. ಅಂದರೆ 40 KB ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಮತ್ತು ಫೋಟೋ ಇಮೇಜ್ ಡೈಮೆನ್ಷನ್ ಎಷ್ಟಿರಬೇಕಂದ್ರೆ 3.5 ಸೆಂಟಿಮೀಟರ್ ವಿಡ್ತ್, 4 ಸೆಂಟಿಮೀಟರ್ ಹೈಟ್ ಇರಬೇಕು. ಅಪ್ಲಿಕೇಶನ್ಸ್ ವಿತ್ ಬ್ಲರ್ಡ್ ಇಂಪ್ರಾಪರ್ ಇಮೇಜಸ್ ಡಾಕ್ಯುಮೆಂಟ್ಸ್ ವಿಲ್ ಬಿ ರಿಜೆಕ್ಟೆಡ್. ಯಾವ್ದಾದ್ರು ನಿಮ್ಮದು ಡಾಕ್ಯುಮೆಂಟ್ಸ್ ಬ್ಲರ್ ಆಗಿತ್ತು ಅಥವಾ ಏನಂತಂದರೆ ಅದು ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನೀವು ನೋಡ್ಕೊಂಡು ಇದು ಮಾಡಿರಿ. ಇಲ್ಲಿ ಬರುತ್ತೆ ನೋಡಿರಿ, ಇದೆಲ್ಲ ಆದಮೇಲೆ ರಿಜಿಸ್ಟ್ರೇಷನ್ ಅಂತ ಓಪನ್ ಮಾಡಿದ್ಮೇಲೆ ಇಷ್ಟೆಲ್ಲ ಓದ್ಕೊಂಡ್ಮೇಲೆ ಪೇಮೆಂಟ್ ರಿಸಿಪ್ಟ್ ಆ್ಯಂಡ್ ಫಿಲ್ಡ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಪ್ರೊಸೆಸ್ ಟು ಅಪ್ಲೈ ಆನ್ಲೈನ್ ಅಂತ ಕೇಳೈತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೆಲ್ಲ ಇದು ಬರುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಡೈರೆಕ್ಟ್ ಇದೆಲ್ಲ ಫಿಲ್ ಮಾಡಿದ್ಮೇಲೆ ನೀವು ಆಗಬೇಕು. ಈಗ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಲಾಗಿನ್ನಿಗೆ ಹೋಗ್ತೀನಿ. ಲಾಗಿನ್ಗೆ ಹೋಗಿ ನಾನು ಲಾಗಿನ್ ಆಗ್ತೀನಿ. ಅದಾದಮೇಲೆ ನಿಮಗೆ ಓಪನ್ ಆಗೋದು ಅದು ನೋಡಿರಿ. ನಾನು ಲಾಗಿನ್ ಆದಮೇಲೆ ಈ ಥರ ಓಪನ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಅಂತ. ಅವಾಗ ನೀವು ಎಲ್ಲದನ್ನೂ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಪರ್ಸನಲ್ ಡೀಟೇಲ್ಸು, ಇನ್ಕಮ್ ಡೀಟೇಲ್ಸು, ಮತ್ತು ಸ್ಪೆಷಲ್ ರಿಸರ್ವೇಷನ್ ಡೀಟೇಲ್ಸ್, NSS NCC ಡಿಫೆನ್ಸು, ಇದೆಲ್ಲನೂ ನೀವು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ನೋಡ್ತಿರ್ಬೋದು ಇಲ್ಲಿ. ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಪರ್ಮನೆಂಟ್ ಡೀಟೇಲ್ಸ್. ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಪರ್ಮನೆಂಟ್ ಡೀಟೇಲ್ಸ್ ಸೇಮ್ ಇತ್ತಂದರೆ ಡು ಯು ವಾಂಟ್ ದ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂದರೆ ಸೇಮ್ ಹಾಕ್ಬೋದು ಇಲ್ಲಿ. ಆಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ಪೇಮೆಂಟ್ದು ಮತ್ತು ಇದು ಬರುತ್ತೆ. ಆ ಪೇಮೆಂಟಿಂದ ಬರಲ್ಲ. ಇಲ್ಲಿ ನೋಡ್ತಿರ್ಬೋದು, ನೀವು ಬರೀ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಷ್ಟೇ ಅಪ್ಲೋಡ್ ಮಾಡ್ತೀರಾ. ಇಲ್ಲಿ ತಳಗೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ 3 ಡಾಟ್ಸ್ ಇರುತ್ತಲ್ಲ, ಅಲ್ಲಿ ಹೋದಾಗ ನೀವು ಫಿಲ್ ಮಾಡಿರೋದು ಕ್ಯಾಂಡಿಡೇಟ್ ಡೀಟೇಲ್ಸ್ ಓನ್ಲಿ ಆಗುತ್ತೆ. ಆಮೇಲೆ ನೆಕ್ಸ್ಟು ಎಜುಕೇಷನ್ದು ಬರುತ್ತೆ, ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಬರುತ್ತೆ, ಆಮೇಲೆ ಡಿಕ್ಲರೇಷನ್ ಆದ ನಂತರ ನಿಮಗೆ ಪೇಮೆಂಟ್ ಬರುತ್ತೆ, ಆಮೇಲೆ ಅಪ್ಲಿಕೇಶನ್ ಬರುತ್ತೆ. ಏನಾದರೂ ನಿಮಗೆ ಅಕಸ್ಮಾತ್ ಪಾಸ್ವರ್ಡ್ ನೆನಪಿರಲಿಲ್ಲ ಅಥವಾ ಅಂದರೆ ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಪ್ರಿವ್ಯೂ ನೋಡ್ಕೊಳ್ರಿ. ಅದಾದಮೇಲೆ ನೀವು ಫೈನಲ್ ಸಬ್ಮಿಷನ್ ಮಾಡಿರಿ. ಒಂದು ಸರಿ ನಿಮ್ಮದು ಬ್ಲರ್ ಆಗಿತ್ತು ಫೋಟೋ ಅಂದರೆ ನಿಮ್ಮದು ರಿಜೆಕ್ಟ್ ಆಗೋ ಚಾನ್ಸಸ್ ಐತೆ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು ರಿಜೆಕ್ಟ್ ಆಗುತ್ತೆ ಅಂತ. ಸೊ ರಿಜಿಸ್ಟ್ರೇಷನ್ ಆಗುವಾಗ ಕರೆಕ್ಟಾಗಿ SLC ಒಳಗಿರೋ ನಿಮ್ಮ ಫಾದರ್ ನೇಮು ಮತ್ತು ಮದರ್ ನೇಮ್ ಏನಿರುತ್ತಲ್ಲ ಅದನ್ನು ಕೊಡಿರಿ. ಮತ್ತು ಅಲ್ಲಿ ರೆಗ್ಯುಲರು, ರೀಅಡ್ಮಿಷನು ಮತ್ತು ಇನ್ ಸರ್ವಿಸ್ ಅಂತ ಒಂದು 3 ಆಪ್ಷನ್ ಬರುತ್ತೆ. ಅಲ್ಲಿ ನೀವು ರೆಗ್ಯುಲರ್ ಆಗಿದ್ದರೆ ರೆಗ್ಯುಲರ್ ಕೊಡಿರಿ. ಇನ್ನೊಂದು ಸರಿ ಅಡ್ಮಿಷನ್ ಮಾಡ್ತಿದ್ರಂದರೆ ರೀಅಡ್ಮಿಷನ್ ಅಂತ ಕೊಡಿರಿ. ಮತ್ತು ಆಮೇಲೆ ಫೈನಲ್ ಸಬ್ಮಿಟ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಂಡು ಕೊಡಿರಿ.